ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಜೀವನದಲ್ಲಿ ವಿಶೇಷವಾಗಿರುವಂಥ ದಿನ. ಯಾಕಂದರೆ ಇವತ್ತು ನನ್ನ ಮಗನ ಹುಟ್ಟುಹಬ್ಬ. ಹಾಗಾಗಿ ಹುಟ್ಟುಹಬ್ಬದ ಬೆಳಗ್ಗೆನೇ ಬಂದು ನನ್ನ ಎದೆಯ ಮೇಲೆ ನನ್ನ ಮಗ ಮಲ್ಕೊಂಡಿದ್ದ. ಅವನು ಏನೋ ಹೇಳ್ತಾ ಇದ್ದ. ಒಂಥರ ಖುಷಿ ನಮಗೆ. ಮಗನ ಹುಟ್ಟುಹಬ್ಬದ ಸಲುವಾಗಿ ಅವನನ್ನು ಬೇಗ ಸ್ನಾನ ಮಾಡಿ ರೆಡಿ ಮಾಡಿಕೊಂಡು ನೇರವಾಗಿ ನಮ್ಮ ಮನೆ ದೇವರಾದ ನಮ್ಮ ಹಿರಿಯರು, ನಮ್ಮ ತಾತ ಮತ್ತು ಅಜ್ಜಿಯವರ ದೇವಾಲಯಕ್ಕೆ ಹೋಗಿ ನಾವು ಅವನಿಗೆ ಪೂಜೆ ಸಲ್ಲಿಸಲಿಕ್ಕೆ ಹೋದ್ವಿ. ನೇರವಾಗಿ ನಮ್ಮ ಮನೆಯ ಹಿರಿಯರು ಇವರು ಶ್ರೀ ಹನುಮಂತಪ್ಪ ಸಾಧು, ಶ್ರೀಮತಿ ಮಾರಮ್ಮ ಅವರು. ನೇರವಾಗಿ ಅವನೇ ಹೋಗಿ ಒಳಗಡೆ ಅವರಿಗೆ ಪೂಜೆಯನ್ನು ಮಾಡಿದ. ಸಂಸ್ಕಾರ ಅನ್ನೋದು ಕಲಿಸ್ಬೇಕಂತೆ. ತಾನೇ ಹೋಗಿ ಅವನು ನಮ್ಮ ಹಿರಿಯರ ದೇವಾಲಯಕ್ಕೆ ನಮಸ್ಕಾರವನ್ನು ಮಾಡಿದ. ಸೊ ಅವನ ನಮಸ್ಕಾರ ನಮಗೆ ಭಾಳ ಖುಷಿ ತಂತು. ಸೊ ಆಮೇಲೆ ನಾವು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಇವತ್ತು ವಿಶೇಷವಾಗಿ ದಿನ ಆಗಿರೋದ್ರಿಂದ ಮಾನ್ವಿಯಲ್ಲಿ ಇರ್ತಕ್ಕಂಥ ನೆರಳು ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಸೊ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸ್ವತಃ ನಾನೇ ಬರೆಸ್ತೀನಿ ಅಂತ ಅವರಿಗೆ ಈಗಾಗಲೇ ತಿಳಿಸಿದ್ದೆ. ಸೊ ಅದರಂತೆ ನಾವು ಮನೆಯಲ್ಲಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿಕೊಂಡು ನಾನೇ ಸ್ವತಃ ಮಧ್ಯಾಹ್ನದ ಊಟದ ವೆಚ್ಚವನ್ನು ಮತ್ತು ಊಟವನ್ನು ನನ್ನ ಕೈಯಾರೆ ನಾನೇ ಅವರಿಗೆ ತಯಾರಿಸಿದ್ದೆ. ಕೇಸರಿ ಬಾತು ಮತ್ತು ವೆಜಿಟೇಬಲ್ ಪಲಾವು, ಹೀಗೆ ಎಲ್ಲ ರೀತಿಯ ಐಟಮನ್ನು ರೆಡಿ ಮಾಡಿಕೊಂಡು ನಾನು ನೇರವಾಗಿ ಕಾರ್ನಲ್ಲಿ ಇಟ್ಕೊಂಡು ನೇರವಾಗಿ ನಾನು ಮಾನ್ವಿಗೆ ತೆರಳಿದೆ. ಕುಟುಂಬ ಸಮೇತರಾಗಿ ಮಾನ್ವಿಗೆ ಹೋದ ಕೂಡಲೇ ಅಲ್ಲೇ ನನ್ನ ಮಗ ಶಿವಲಿಂಗ ನೋಡ್ಬೇಕಂದ. ಸೊ ಹಾಗಾಗಿ ನೇರವಾಗಿ ನಾನು ಅಲ್ಲಿ ಶಿವಲಿಂಗ ದೇವಾಲಯಕ್ಕೆ ನನ್ನ ಮಗನ ಕರೆದುಕೊಂಡು ಹೋದೆ. ಅವನ ತುಂಟಾಟ, ನಗು ಪ್ರತಿ ವರ್ಷ ಹೀಗೆ ಸುಖವಾಗಿರಲಿ ಅನ್ನೋ ಆರೈಕೆಯೊಂದಿಗೆ ನಾವು ದೇವಾಲಯಕ್ಕೆ ಕೋಟಿಲಿಂಗದಲ್ಲಿ ಕರ್ಕೊಂಡು ಹೋದ್ವಿ. ಆ ಲಿಂಗವನ್ನು ತೋರಿಸಿ ಬಹಳಷ್ಟು ಖುಷಿ ಪಟ್ಟ. ಕುಟುಂಬ ಸಮೇತರಾಗಿ ನಾನು ಮತ್ತು ನನ್ನ ಸ್ನೇಹಿತ ಶಿವಶಂಕರ್ ಅವ್ರ ಕುಟುಂಬ ಕೂಡ ಅಲ್ಲಿಗೆ ಜಾಯ್ನ್ ಆಗಿತ್ತು. ಆನಂತರ ನನ್ನ ಸ್ನೇಹಿತ ಎಲ್ಲ ಲಿಂಗ ಅವರು ಜಾಯ್ನ್ ಅಂತ ಹೇಳಿದರು. ಸೊ ಅಲ್ಲಿ ನೇರವಾಗಿ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಫಲವನ್ನು, ಊಟವನ್ನು ಪ್ಯಾಕಿಂಗಿಗೆ ಹೇಳಿದ್ವಿ. ಅಲ್ಲಿಗೆ ನನ್ನ ಸ್ನೇಹಿತ ಎಲ್ಲ ಲಿಂಗ ಅವರು ಜಾಯ್ನ್ ಆದರು. ನೇರವಾಗಿ ರಾಯಚೂರಿಂದ ಬಂದು ನಮ್ಮ ಕೆಲಸ ಏನಪ್ಪ ಅಂತಂದರೆ, ಇತ್ತೀಚಿನ ದಿನದಲ್ಲಿ ತುತ್ತು ಅನ್ನಕ್ಕಾಗಿ ಸಮಾಜದಲ್ಲಿ ಎಷ್ಟೋ ಜನ ಪರದಾಡ್ತಾ ಇದ್ದಾರೆ. ಯಾವತ್ತೂ ಕೂಡ ಒಂದು ತುತ್ತು ಅನ್ನವನ್ನು ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋ ಮೂಲ ಉದ್ದೇಶ ನಮ್ಮದು. ಸಾಧ್ಯವಾದಷ್ಟು ನಮ್ಮಿಂದ 10 ಜನರಿಗಾಗಲಿ, 50 ಜನರಿಗಾಗಲಿ, 100 ಜನರಿಗಾಗಲಿ ಸೊ ಅನ್ನವನ್ನು ಮಾಡಬೇಕನ್ನುವಂಥ ಮೂಲ ಉದ್ದೇಶ ನಂದಾಗಿತ್ತು. ಹಾಗಾಗಿ ನನ್ನ 3 ಕುಟುಂಬ ಏನು ಶಿವಶಂಕರ ಮತ್ತು ಹೆಲ್ಲಲಿಂಗ ಮತ್ತು ನಮ್ಮ ಕುಟುಂಬ ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಸಾಧ್ಯವಾದಷ್ಟು ಅನ್ನದ ಪ್ರಸಾದವನ್ನು, ಅನ್ನದಾಸೋಹ ಏನು ಮಾಡ್ಬೇಕು ಅಂದ್ಕೊಂಡಿದ್ವಿ, ನಮ್ಮ ಕೈಯಾರೆ ಸಾಧ್ಯಷ್ಟು ಮಾಡಿದ್ವಿ. ಸೊ ನಾವೆಲ್ಲ ಪ್ಯಾಕಿಂಗ್ ಮಾಡಿದ್ಮೇಲೆ ನಮ್ಮ ಕೆಲಸವನ್ನು ನಮ್ಮ ಇವು ಹೆಣ್ಮಕ್ಳಿಗೆ ಒಪ್ಪಿಸಿದ್ವಿ. ಅವರು ಅದನ್ನು ಪ್ಯಾಕಿಂಗ್ ಮಾಡೋ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ವಿ. ನೇರವಾಗಿ ಅವರು ಪ್ಯಾಕಿಂಗ್ ಮಾಡ್ತಾ ಇದ್ರು. ಅದಾದ ನಂತರ ಅವ್ರಿಗೇನು ಊಟದ ಮಧ್ಯಾಹ್ನದ ಊಟ ವೆಜಿಟೇಬಲ್ ಪಲಾವು, ಕೇಸರಿ ಬಾತು, ಬಾಳೆಹಣ್ಣು, ನೀರು, ಹೀಗೆ ಹಣ್ಣು ಹಂಪಲುಗಳನ್ನು ಅವರಿಗೆ ಕೊಡೋದ್ರ ಮೂಲಕ ಹಿರಿಯ ನಾಗರಿಕರಿಗೆ ನಮ್ಮ ಸಣ್ಣದಾದಂಥ ಒಂದು ದಿನದ ಹಳೆಯ ಸೇವೆಯನ್ನು ಮಾಡಬೇಕು ಅಂದ್ಕೊಂಡ್ವಿ. ಸೊ ನೇರವಾಗಿ ನಾವು ಅಲ್ಲಿಂದ ಹೋಗಿದ್ದೆ ನೆರಳು ಆಶ್ರಮದ ಕಡೆಗೆ. ಶಿವಲಿಂಗ ಹಿಂದುಗಡೆ ಇರುವಂಥ ನೆರಳು ಆಶ್ರಮ ಮಾನವಿಯಲ್ಲಿ ಹಲವಾರು ಹಿರಿಯ ನಾಗರಿಕರು ಆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅಲ್ಲಿಗೆ ನನ್ನ ಸ್ನೇಹಿತರು ಕೂಡ ಬಂದಿದ್ದರು. ಅಲ್ಲಿಂದ ನೇರವಾಗಿ ನಾವು ಆ ಮನೆಗೆ ಹೋದ್ವಿ. ಸೊ ಅಲ್ಲಿ ಆಗಾಗಲೇ ಚನ್ನಬಸವಣ್ಣವರು ಎಲ್ಲ ರೀತಿಯಿಂದ ತಯಾರಿಯನ್ನು ಮಾಡ್ಕೊಂಡಿದ್ರು. ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ತಾವೇ ಆರಂಭಿಸಿದ್ರು. ಅದರಲ್ಲಿ ನನ್ನ ಸ್ನೇಹಿತ ಎಲ್ಲ ಲಿಂಗ ಅವರು ಈ ಬಾರಿ ಪ್ರಥಮವಾಗಿ ಮನಬಿಚ್ಚಿ ಮಾತನಾಡಿದ್ರು. ನನಗೆ ಎಲ್ಲೆಲ್ಲದ ಸಂತೋಷವಾಯಿತು. ಯಾಕಂದರೆ ಅವ್ರು ಮಾತನಾಡೋದೇ ತುಂಬ ಕಡಿಮೆ. ಸೊ ಹಾಗಾಗಿ ಮಗನ ಹುಟ್ಟುಹಬ್ಬವನ್ನು ತನ್ನ ಅನಿಸಿಕೆ ಮೂಲಕ ವ್ಯಕ್ತಪಡಿಸಿದ್ರು. ನನ್ನ ಮಗನಿಗೆ ಹಾರೈಸಿ ಶುಭ ಕೋರಿದರು. ಸೊ ನಮಗೆ ಎಂದೂ ಮರೆಯಲಾಗದ ಒಂದು ಅನುಭವ, ಸಂತೋಷ. ಅದ ನಂತರ ನಾವು ಎಲ್ಲ ಕುಟುಂಬ ಸಮೇತರವಾಗಿ ಆ ನೆರಳು ಆಶ್ರಮದ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ನನ್ನ ಮಗನಿಗೆ ಕೇಕನ್ನು ಕಟ್ ಮಾಡಿದ್ವಿ. ನಂತರ ನಮ್ಮ ಉದ್ದೇಶ ಏನಾಗಿತ್ತು ಅಂತಂದರೆ, ಬೀದಿ ಬದಿಯಲ್ಲಿ ಇರುವಂಥ ಅನಾಥರಿಗೆ, ವೃದ್ಧರಿಗೆ, ಭಿಕ್ಷುಕರಿಗೆ ಸಾಧ್ಯವಾದಷ್ಟು ನಾವು ಇವತ್ತು ಅನ್ನವನ್ನು ವಿತರಣೆ ಮಾಡಬೇಕನ್ನುವ ಉದ್ದೇಶ ಆಗಿರೋದರಿಂದ ನಾವೆಲ್ಲ ಸ್ನೇಹಿತರು ಸಾಧ್ಯವಾದಷ್ಟು ಆಶ್ರಮಕ್ಕೆ ತಲುಪಿಸಿದ ಮೇಲೆ ನಂತರ ಯಾರು ಹೋಟೆಲ್ಗಳ ಮುಂದ್ಗಡೆ, ಬೇಕರಿ ಮುಂದ್ಗಡೆ ಅಥವಾ ಅನಾಥ ಇಲ್ಲಿಯರು ಇದ್ದರೆ ಅಂಥವ್ರಿಗೆ ನಾವು ಅನ್ನವನ್ನು
ಇವತ್ತಿನ ದಿನ ಕೊಡಬೇಕು ಸಾಧ್ಯ ಆದಷ್ಟು ಅನ್ನುವ ಮೂಲಕ ನನ್ನೆಲ್ಲ ಸ್ನೇಹಿತರು ನಾವು ಸಾಧ್ಯ ಆದಷ್ಟು ಪ್ಯಾಕಿಂಗ್ ಮಾಡಿರುವಂಥ ಈ ವಿಶೇಷ ಅನ್ನವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿದ್ದೀವಿ. ನಮಗೆ ಏನೋ ಒಂಥರ ಖುಷಿ. ಈ ಒಂದು ಗಳಿಗೆ ನಮಗೆ ಬಹಳಷ್ಟು ಖುಷಿ ಸಂತೋಷವನ್ನು ನೀಡಿತು. ಯಾಕಂದರೆ ಸಮಯ ಈ ಯಾವಾಗ ಸಿಗುತ್ತೋ ಸಮಯ ಅನ್ನೋದು ಬಹಳ ಸಿಕ್ಕ ಸಮಯವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಸೊ ಅರ್ಥಪೂರ್ಣವಾಗಿ ಮಾಡಬೇಕು ಅಂದ್ಕೊಂಡಿದ್ದೆ. ಯಾಕಂದರೆ ನಾವು ಇದ್ಯಾವುದೂ ಪ್ರತಿಷ್ಠೆಗಾಗಿ ಮಾಡಲ್ಲ. ನಾವು ನಮ್ಮ ಖುಷಿ ಮತ್ತು ಏನು ಸಮಾಜದ ಒಂದು ಭಾಗವಾಗಿ ನಾವು ಕೂಡ ವಾಸ ಮಾಡ್ತಾ ಇದ್ದೀವಿ. ಸಾಧ್ಯ ಆದಷ್ಟು ಎಷ್ಟೋ ಜನರಿಗೆ ಈ ಅನ್ನಕ್ಕಾಗಿ ಪರದಾಡುವಂಥ ಜನರಿದ್ದಾರೆ. ನಮ್ಮ ಕಾಯಿಲೆ ಒಂದು ದಿನದ ಎಷ್ಟು ಆತ ಅಷ್ಟು ಜನಸಾಮಾನ್ಯರಿಗೆ ಏನು ಭಿಕ್ಷುಕರಿದ್ದಾರೆ ಅಥವಾ ನಿರ್ಗತಿಕರಿದ್ದಾರೆ, ಒಂಟಿತನದಲ್ಲಿದ್ದಾರೆ, ವೃದ್ಧರಿದ್ದಾರೆ. ಸೊ ಅಂಥವರಿಗೆ ಒಂದು ದಿನದ ಊಟವನ್ನು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕಂತ ಮೂಲಕ ನಾವೆಲ್ಲ ಅಂದ್ಕೊಂಡಿದ್ವಿ ನನ್ನ ಮಗನ ಬರ್ತಡೇ ಸಲುವಾಗಿ. ಹಾಗಾಗಿ ಇವತ್ತು ಮಾಡಿದ್ದೀವಿ. ಈ ಕಾರ್ಯ ನಮಗೆ ತುಂಬ ಖುಷಿ ಕೊಟ್ಟಿತು. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕಾರ್ಯಗಳು ಮಾಡಲಿಕ್ಕೆ ನಮಗೆ ಪ್ರೇರಣೆ ಆಗ್ತಾಯಿದೆ. ಇವತ್ತು ಮುಂದಿನ ದಿನಮಾನದ ಇಂಥ ಕಾರ್ಯಗಳು ಮಾಡ್ತಿದ್ದೀವಿ. ನಮಸ್ಕಾರ.